ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂಥ ಹೊಯ್ಸಳ ನಗರದ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರು ಕಳೆದ ವರ್ಷ ಕೂಡ ಏನು ಕಬ್ಬು ಎಳ್ಳು ಬೆಲ್ಲ ಕೊಡುವಂತ ಕಾರ್ಯಕ್ರಮ ಈ ಬಾರಿ ಕೂಡ ಕೊಡುವಂತದ್ದಾಗಿದೆ. ಬಾರಿ ನನಗೂ ಮತ್ತು ನಮ್ಮ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾದಂಥ ರಮೇಶ್ ಗೌಡರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಷೇತ್ರದ ಮತ್ತು ವಾರ್ಡ್ನ ಎಲ್ಲ ನಾಗರಿಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಜನವರಿ 1ನೇ ತಾರೀಕು ಎಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆ ಆಚರಣೆ ಮಾಡಿದ್ರು ಕೂಡ ನಮ್ಗೆ ಬಹಳ ಮುಖ್ಯವಾದಂಥದ್ದು, ಬಹಳ ಮಹತ್ವವಾದಂಥದ್ದು ಸಂಕ್ರಾಂತಿ ಹಬ್ಬ. ಹಾಗಾಗಿ ಈ ಹಬ್ಬದ ಸಲುವಾಗಿ ಇವತ್ತು ಈ ವಾರ್ಡ್ನಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಏನಿವತ್ತು ಕಬ್ಬು ವಿತರಣೆ ಮಾಡುವಂಥದ್ದು ಸುಮಾರು 10,000 ಜನಕ್ಕೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕಳೆದ ಬಾರಿ ಈ ಸಾರಿ ಕೂಡ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅನ್ನುವಂಥದ್ದು ಶುಭ ಹಾರೈಸ್ತೇನೆ. ನಗರದ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರುಗಳನ್ನ ಮೀಟಿಂಗ್ ಕರೀತಾ ಇದ್ವಿ. ಆ ಮೀಟಿಂಗ್ ನಲ್ಲಿ ಕೂಡ ಅವರಿಗೆ ಹೊಸ ಆದೇಶ ಪತ್ರಗಳನ್ನು ಕೊಡುವಂತದ್ದು ಮತ್ತು ಅವರು ಪದಾಧಿಕಾರಿಗಳನ್ನ ಮಾಡ್ಕೊಳ್ಳುವಂಥದ್ದು ಮತ್ತು ಆ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ವಾರ್ಡ್ಗಳಿದೆ ಆ ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ವಾರ್ಡ್ ಅಧ್ಯಕ್ಷರುಗಳನ್ನ ಮಾಡುವಂಥದ್ದು ಮತ್ತು ಪದಾಧಿಕಾರಿಗಳನ್ನ ಮಾಡುವಂಥದ್ದು. ಅನಂತರ ಇದೆಲ್ಲ ಸರ್ವೆ ಮಾಡಿ ಆಗ ನಾವು ಅಲಯನ್ಸ್ ಅಲ್ಲಿ ನಾವು ಟಿಕೆಟ್ ತಗೊಳ್ಬೇಕಾದ್ರೆ ನಮ್ಮ ಶಕ್ತಿ ಇಲ್ಲಿ ಜಾಸ್ತಿ ಇದೆ, ಬಿಜೆಪಿಗಿಂತ ಶಕ್ತಿ ಜಾಸ್ತಿ ಇದೆ, ಈ ಹೊಯ್ಸಳ ನಗರ ವಾರ್ಡ್ ಅನ್ನ ನಮಗ್ ಬಿಟ್ಕೊಡ್ಬೇಕು. ಕೋರ್ ಕಮಿಟಿ ಅಧ್ಯಕ್ಷ ಆದಂತ ಕೃಷ್ಣಾರೆಡ್ಡಿ ಅಣ್ಣವ್ರು ಈಗಾಗಲೇ ಮುಂಬರ್ತಕ್ಕಂತ GBI ಚುನಾವಣೆ ಬಗ್ಗೆ ಪಕ್ಷದ ಮಾನದಂಡಗಳನ್ನ ಅವರು ಹೇಳಿದ್ದಾರೆ. ಈಗ ಇಲ್ಲಿ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆಗಿದ್ದ ವೆಂಕಟಸಾಮಣ್ಣವರು ಬಹಳ ಹಿರಿಯರು, ಮತ್ತೆ ನವೀನ್ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಹಿಂದೆ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ನಾವು ನೋಂದಣಿ ಮಾಡ್ಬೇಕಾದ್ರೆ ಅದು ಮೊದಲನೇ ಬಾರಿ ಈ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ವಿ, ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರ. ಆಗ ನಿಖಿಲ್ ಕುಮಾರ್ನವರೇ ಬಂದು ಚಾಲನೆಯನ್ನ ಕೊಟ್ರು. ಸುಮಾರು ಒಂದು 5-6 ತಿಂಗಳ ಹಿಂದೆ ಅವರೇ ಬಂದು ಚಾಲನೆ ಕೊಟ್ಟು ಅಲ್ಲಿಂದ ಆಚೆಗೆ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ನಾವು ಅದನ್ನ ವಿಸ್ತರಣೆ ಮಾಡಿದ್ವಿ. ನಮ್ಮ ಪಕ್ಷದ ಮಾನದಂಡ ಈಗಾಗಲೇ ನಾವು NDA ಅಂಗಪಕ್ಷವಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಮಾತಾಡಿ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವರು ಇವರೆಲ್ಲ ಮಾತನಾಡಿ, ನಿಖಿಲ್ ಕುಮಾರಣ್ಣವರು ಇವರೆಲ್ಲ ಸೇರಿ ಮಾತನಾಡಿ ಎಲ್ಲಿ ನಮಗೆ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಾರ್ಡಲ್ಲಿ ನಮಗೆ ಹೆಚ್ಚು ಶಕ್ತಿ ಇದೆ, ಯಾವ ವಾರ್ಡಲ್ಲಿ ಹೆಚ್ಚು ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ, ಇದು ಎಲ್ಲವನ್ನು ನೋಡ್ತಾರೆ. ನೋಡಿ ಈಗಾಗಲೇ ಇಲ್ಲಿ ಸ್ಥಳೀಯರು ಬಹಳ ಹಿರಿಯರು ಹಿಂದೆ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಹಾಯ ಮಾಡಿದ್ವಿ, ಆಗ ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಗೆ ನಾವೆಲ್ಲ ಗೆಲ್ಸಿದ್ವಿ ಅಂತೇಳಿ. ಈಗ ಅವರೆಲ್ಲ ಇವ್ರ ಜೊತೆ ಬಂದಿದ್ದಾರೆ ಈಗ. ಹಾಗಾಗಿ ಅವರು ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯ ಜನರ ಜೊತೆ ಒಡನಾಟ ಇಟ್ಕೊಂಡು ಪ್ರತಿದಿನ ಇಲ್ಲಿ ಸಾಮಾಜಿಕವಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿ ಆಮೇಲೆ ಪಕ್ಷನೂ ತೀರ್ಮಾನ ಮಾಡ್ತದೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಶಕ್ತಿ ಇದೆ, ಯಾರು ಕೊಟ್ರೆ ಗೆಲ್ತಾರೆ, ಇದೆಲ್ಲವನ್ನು ನೋಡಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಹಾಗಾಗಿ ಯಾರು ಸಹ ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡ್ಲಿ. ಯಾರು ಯಾವಾಗ ಕುಮಾರಣ್ಣವ್ರು ಯಾವಾಗೂ ಹೇಳ್ತಾ ಇರ್ತಾರೆ, ನೀವು ಬಂದು ನಾನು ಪಕ್ಷದ ಕಚೇರಿಗೆ ಬಂದಾಗ ಅಥವಾ ನೀನೆಲ್ಲೋ ಮನೇಲಿದ್ದೋ ಬಂದು ನೀವು ಬಂದು ನನ್ಗೆ ಫೋಟೋ ಹಿಡ್ಕೊಂಡು ನೀವೇನು ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನಾನು ಹೋಗ್ಬಿಟ್ಟಿದ್ದೆ ಏನೋ ಮಾಡ್ತೀರಿ, ಅದಲ್ಲ. ನೀವು ಸ್ಥಳೀಯವಾಗಿ ಎಲ್ಲಿರ್ತೀರ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮನ್ನ ಗುರುತಂತ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಕುಮಾರಣ್ಣವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ರೆ, ಈಗ GBI ಚುನಾವಣೆ ಬರ್ತಾ ಇದೆ, ಹಾಗಾಗಿ ಅದಕ್ಕೆ ಯಾರು ಶಕ್ತಿ ಇದೆ ಅಂತವ್ರಿಗೆ ಪಕ್ಷ ಗುರುತಿಸಂತ ಕೆಲಸ ಮಾಡ್ತದೆ. ಅದನ್ನೇ ಈಗ ಕೋರ್ ಕಮಿಟಿ ಅಧ್ಯಕ್ಷರು ಸಹ ಕೃಷ್ಣಾರೆಡ್ಡಿ ಅಣ್ಣವರು ತಮ್ಮ ಮುಂಗು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅಂತೇಳಿ ನಾನು ತಮ್ಮ ಮುಖಾಂತರ ಎಲ್ಲ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಕಾಂಕ್ಷಿಗಳಿಗೂ ಸಹ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಈಗ ನವೀನ್ ಅವರು ಕೂಡ ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸ, ಒಂದು ಮೆಡಿಕಲ್ ಚೆಕಪ್ ಆಗಿರ್ಬೋದು, ಬಡವರಿಗೆ ದಿನಸಿ ಆಗಲಿ ತುಂಬಾನೇ ಸಹಾಯನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕಬ್ಬು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಹೌದು, 2.5 ವರ್ಷ ಆಯ್ತು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ. 2.5 ವರ್ಷದಿಂದ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಸಹ ಇದು 2ನೇ ವರ್ಷ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದು 4-5 ಕಾರ್ಯಕ್ರಮಕ್ಕೆ ಬಂದಿದ್ದೆ. 4-5 ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲೂ ಅವರು ಬಡವರಿಗೆ ಏನು ಒಂದು ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥದ್ದು ಇರ್ಬೋದು, ಬಡವರಿಗೆ ಸೀರೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಹೆಲ್ತ್ ಚೆಕಪ್ ಕಾರ್ಯಕ್ರಮ ಇರ್ಬೋದು,
ಸಾಕಷ್ಟು ಅವರು ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಅವರು ಅದನ್ನೇ ಹೇಳಿದ್ದು, ಯಾರು ಸಹ ನೀವು ಏನು ಪಕ್ಷದ ಮಾನದಂಡಗಳಿದೆ, ನೀವು ಏನ್ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಮಾಡಿ, ಮುಂದೆ ಇನ್ನೇನು ಚುನಾವಣೆ ಡಿಕ್ಲೇರ್ ಆಗಿದೆ, ಅದಕ್ಕೆ ಯಾರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ಕ್ಷೇತ್ರದ ಅಧ್ಯಕ್ಷರು, ಕೋರ್ ಕಮಿಟಿ ಅಧ್ಯಕ್ಷರು, ಪಕ್ಷದ ವರಿಷ್ಠರ ಜೊತೆ ಮಾತಾಡಿ ತೀರ್ಮಾನ ತಗೊಂತಾರೆ. ಹಾಗಾಗಿ ಅವ್ರು ಯಾರು ಸಹ ನಿರಾಸೆ ಆಗೋದು ಬೇಡ, ಅವರು ಹುಮ್ಮಸ್ಸಿಂದ ಏನ್ ಕೆಲಸ ಮಾಡ್ತಾ ಇದಾರೆ ಮಾಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಸರ್ ಸಿ ವಿ ರಾಮನಗರ ಕ್ಷೇತ್ರದ ಸಮಸ್ತ ಬಂಧುಗಳಿಗೆ ಹಾಗೂ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತ ಸ್ನೇಹಿತರು, ಬಂಧು ಭಗಿನಿಯರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ತಾನೇ ಕಳೆದ ವರ್ಷ ಕೂಡ ಈ ಸಾರ್ವಜನಿಕರಿಗೆ ಈ ವಾರ್ಡ್ನಲ್ಲಿ ಕಬ್ಬು ಹಂಚೋ ಕಾರ್ಯಕ್ರಮವನ್ನು ನವೀನ್ ಹಮ್ಮಿಕೊಂಡಿದ್ರು. ಅದೇ ರೀತಿ ಈ ವರ್ಷನೂ ಸಹ ಅವರು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಈಗ ವಾರ್ಡನ್ನ ಬಿಟ್ಕೊಡ್ಬಾರ್ದು. ಇಲ್ಲಿ JDS ಅಭ್ಯರ್ಥಿನ ಗೆಲ್ಲಿಸ್ಕೊಂಡ್ಬರ್ಬೇಕು ಅನ್ನೋ ಉದ್ದೇಶದಿಂದ ಕಳೆದ 2 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ನವೀನ್ ಅವರು ಬರೀ ಕಬ್ಬಂಚೋದೇ ಅಲ್ಲ, ಬಡವರಿಗೆ ಆರೋಗ್ಯ ದೃಷ್ಟಿಯಿಂದ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಾಗ್ಲಿ, ಅಥವಾ ಬಡವರಿಗೆ ಕಣ್ಣು ದೃಷ್ಟಿ ಕೊಡೋರಿಗೆ ಕಣ್ಣು ಆಪರೇಷನ್ ಆಗಲಿ, ಅಥವಾ ಅವರಿಗೆ ಕನ್ನಡಕಗಳನ್ನು ಕೊಡೋದಾಗ್ಲಿ, ಅಥವಾ ಬೇರೆ ಹೃದಯ ಚಿಕಿತ್ಸೆ ಇರ್ಬೋದು ಅಂಥವ್ರಿಗೂ ಧನ ಸಹಾಯ ಮಾಡೋದಾಗ್ಲಿ, ಅಥವಾ ಮೊನ್ನೆ ತಾನೇ ಸೀರೆಗಳನ್ನು ಹಂಚಿದ್ದೀವಿ, ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚಿದ್ದೀವಿ. ಇನ್ನೂ ಅನೇಕ ವಿಧವಾದಂಥ ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಟೂರ್ನಿಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಗೆದ್ದಂಥವ್ರಿಗೆ ಉತ್ತಮವಾದಂಥ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ವಾರ್ಡ್ನಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸಮಸ್ಯೆಗಳೇನಿದ್ದಾವೆ, ಅದು ಕಸದ ಸಮಸ್ಯೆ ಇರ್ಬೋದು, ಆ ಪಾರ್ಕ್ ಗಲೀಜ್ ಇರ್ಬೋದು, ಮತ್ತೆ ವಿದ್ಯುತ್ ಸಂಪರ್ಕ ಇರ್ಬೋದು, ಮತ್ತೆ ವೋಟರ್ ಲಿಸ್ಟ್ ನಲ್ಲಿ ಹೆಸರುಗಳು ಸೇರಿಸೋದಿರ್ಬೋದು, ಪ್ರತಿಯೊಂದು ಕೆಲಸನೂ ಯಾವುದು ಇಂಥದ್ದು ಇಲ್ಲ ಅಂತ ಹೇಳೋಂಗಿಲ್ಲ. ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಅದನ್ನ ಇಂಥ ಕೆಲಸ ಬಂದಿದೆ ಅಂತ ಹೇಳಿದ್ರೆ ಅದು ಯಾವತ್ತೂ ಅವ್ರು ನಿದ್ದೆ ಮಾಡ್ತಾ ಇಲ್ಲ. ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಸಮಾಜ ಚಟುವಟಿಕೆಗಳಲ್ಲಿ ಅವರು ತೊಡಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಬರ್ತಕ್ಕಂಥ ಎಲ್ಲರಿಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಇವಾಗ ಒಂದು 10,000 ಕಬ್ಬನ್ನ ತರಿಸಿದೀವಿ. ನಾವು ಇಲ್ಲಿ ಹೋಗಿ ಮನೆಗೆ ಕಬ್ಬು ಕೊಡ್ಬೇಕಂದ್ರೆ ನಾವು ನಮ್ಮ ಫ್ರೆಂಡ್ಸು, ನಾವು ಪಾರ್ಟಿ ವರ್ಕರ್ ಎಲ್ಲ ಸೇರಿಸಿ ಕಬ್ಬು ಹಂಚಕ್ಕೆ ರೆಡಿ ಆಗಿದ್ದೀವಿ. ಇವಾಗಲೇ ಕೋರ್ ಕಮಿಟಿ ಕೃಷ್ಣ ರೆಡ್ಡಿ ಸಾರು, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ರಮೇಶ್ ಗೌಡ್ರು ಸಾರು, ಆಮೇಲೆ ನಮ್ಮ ಸಿ ವಿ ರಾಮನಗರ ಅಧ್ಯಕ್ಷರು ವೆಂಕಟಸ್ವಾಮಿ ಅವರು ಎಲ್ಲ ಬಂದಿದ್ರು. ಎಲ್ಲ ಬಂದು ಇನಾಗ್ರೇಷನ್ ಮಾಡಿ ಇವಾಗ ಕಬ್ಬ ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಖುಷಿಯಿಂದ ಹಬ್ಬನ ಆಚರಣೆ ಮಾಡಬೇಕು. ಥ್ಯಾಂಕ್ಸ್.